ಈಗಾಗಲೇ ಚೇಂಜ್ ಆದದಷ್ಟೇ. ಸೊ ಬರ್ಬೋದು, ಇನ್ನೂ ಕ್ಯಾಬಿನೆಟ್ ಫುಲ್ ಲಿಸ್ಟ್ ಬರಲಿಲ್ಲ. ಒಳ್ಳೇದು ಮಾಡ್ಬೋದು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಜನರ ಪರವಾಗಿಯೇ ಇರುವುದು. ಯಾವುದೇ ಭೇದ ಭಾವ ಇಲ್ಲ. ಎಲ್ಲ ಜಾತಿ ಧರ್ಮದವರನ್ನು ಒಟ್ಟಿಗೆ ಕೊಂಡೋಗುವ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಕರ್ನಾಟಕದಲ್ಲಿ. ಜಮೀರ್ ಅಹ್ಮದ್ ಸರ್ ಅವರು ಈಗ ಮೈನಾರಿಟಿ ಮಿನಿಸ್ಟ್ರ್, ವಕ್ಫ್ ಇದರ ಮಿನಿಸ್ಟ್ರಲ್ಲಾಗಿದ್ದರು. ಸೊ ತುಂಬಾ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅವರಿಗಿಂತ ಒಳ್ಳೆ ಲೀಡರ್ಸ್ ಬೇರೆ ಇದ್ದರೆ ಅದು ಕೂಡ ಒಳ್ಳೆಯದೇ. ಹಾಗೇನು ಅನಿಸಲ್ಲ. ಅಂದರೆ ಯಾವುದು ಅವರ ಸ್ವಂತಕ್ಕೆಲ್ಲ, ಪಕ್ಷಕ್ಕೆ, ಕರ್ನಾಟಕದ ಜನರಿಗೋಸ್ಕರ ಹಾಗೇನು ಅನಿಸಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ನಾಯಕರಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಸರ್ ಅವರಂತೆ ಬೇರೆ ತುಂಬ ಲೀಡರ್ಸ್ ಇದ್ದಾರೆ. ಅವರಿಗೂ ಒಂದು ಆಪರ್ಚುನಿಟಿ ಸಿಕ್ಕಿದಾಗೆ. ಈಗ ಫಾರ್ ಎಕ್ಸಾಂಪಲ್ CM ಸಿದ್ದರಾಮಯ್ಯ ಇದ್ದರು, ಅವರಿಂದ ಏನು ತೊಂದರೆ ಇರಲಿಲ್ಲ. ಬಟ್ ಬೇರೆಯವರಿಗೂ ಆಪರ್ಚುನಿಟಿ ಸಿಗಲಿ ಅಂತ ಚೇಂಜ್ ಮಾಡ್ತಾರೆ ಅಷ್ಟೇ. ತರ್ಬೋದು, ಯಾರು ನ್ಯೂ CM ಆಗಿ ಬಂದರೆ ಅವರು ಏನಾದರೂ ಒಂದು ಹೊಸತು ಮಾಡ್ತಾರೆ, ಒಂದು ಹೋಪ್ ಉಂಟು.